ఇక్కడ ಬಿದ್ದಲ್ಲ ಯಾರು ಬನ್ನಿ ಇಲ್ಲಿ ಬನ್ನಿ ಒಂದು ಫೋಟೋ ಹೊಡ್ಕೊಳ್ಳೋಣ ಅದಕ್ಕೆ ನೀವು ಜೊತೆಗೆ ಬನ್ನಿ ವಿಶ್ವಣ್ಣ ತಲೆ ಕಾಣ್ತೈತೆ ವಿಶ್ವಣ್ಣ ಅವ್ರು ಮೇಡಮ್ ಬರ್ಗ ಚೇರ್ ಹಾಕಿ ಸ್ವಲ್ಪ ಫೋಟೋ ಬನ್ನಿ ಇಲ್ಲಿ ಬನ್ನಿ ಒಂದು ಫೋಟೋ ಹೊಡ್ಕೊಳ್ಳೋಣ ಆ ಕಡೆ ಹೋಗಿ ಮೇಡಮ್ ನೀವು ಜೊತೆಗೆ ಬನ್ನಿ ಮುಂದಿನ ಫೋಟೋಗ್ರಾಫರ್ ಇಲ್ಲಿ ಮದನ್ ಕೈಲಿ ಕಳಿಸ್ತೀನಿ ಸರ್ಫಾಗಿ ತೊಳೆಣ ಬಿಡಿ Happy birthday to you. Happy birthday to you. Happy birthday to you, Mohan Shetty. Happy birthday to you. Happy birthday. Bro, Mohan Shetty. Mohan Shetty ಅವರೇ ನೀವೇ ಅಂದಿದ್ದು ಚೇರ್ ಹಾಕಿ ಅವ್ರು ಮೇಡಮ್ ಬರ್ಗ ಚೇರ್ ಹಾಕಿ ಸ್ವಲ್ಪ ಫೋಟೋ ಬನ್ನಿ ಇಲ್ಲಿ ಬನ್ನಿ ಒಂದು ಫೋಟೋ ಹೊಡ್ಕೊಳ್ಳೋಣ ಆ ಕಡೆ ಹೋಗಿ ಮೇಡಮ್ ನೀವು ಜೊತೆಗೆ ಬನ್ನಿ ಮುಂದಿನ ಫೋಟೋಗ್ರಾಫರ್ ಇಲ್ಲಿ ಮದನ್ ಕೈಲಿ ಕಳಿಸ್ತೀನಿ ಸರ್ಫಾಗಿ ತೊಳೆಣ ಬಿಡಿ
Happy birthday to you. Happy birthday to you. Happy birthday to you, Mohan Shetty. Happy birthday to you. Happy birthday. Mohan Shetty ಅವರೇ ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕಿರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಸಕಲೇಶಪುರದಲ್ಲಿ ಒಂದು RTO ಕಚೇರಿ ಏನಿದೆ, ಆ ಕಚೇರಿನಲ್ಲಿ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆ RTO ಕಚೇರಿಯ ಒಳಗಡೆ RTO ಅಧಿಕಾರಿಗಳೇ ನಿಂತು ಮಾಡಿಸ್ತಾ ಇರೋದು ವಿಪರ್ಯಾಸ. ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರು ಇಲ್ವಾ? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, RTO ಕಚೇರಿಯ ಒಳಗಡೆ ಅಧಿಕಾರಿಗಳ ಹುಟ್ಟುಹಬ್ಬನೇ ಆಚರಿಸ್ಕೊಳ್ಳಾಗಿಲ್ಲ ಅಂತೇಳಿ ಕಾನೂನಿದೆ. ಆದ್ರೆ ಈ ನಮ್ಮ ಸಕಲೇಶಪುರದ RTO ಕಚೇರಿ ಏನಿದೆ, ಆ ಕಚೇರಿನಲ್ಲಿ ಒಬ್ಬ ದಲ್ಲಾಳಿಯ, ಒಬ್ಬ ಬ್ರೋಕರ್ನ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಅದು ಯಾರು? ARTO ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಕರ್ತವ್ಯದಲ್ಲಿ ಇದ್ದಾಗ್ಲೇನೆ ಅವರ ಮೈ ಮೇಲೆ ಅವರು ಕರ್ತವ್ಯಕ್ಕೆ ಹಾಕಿದಂತ ಕಾಕಿ ಸಹ ಹಾಗೆ ಇದೆ. ಆ ಕಾಕಿನಲ್ಲಿ ನಿಂತು ಒಬ್ಬ ದಲ್ಲಾಳಿಯ ಬರ್ತಡೇನ ಮಾಡ್ತಾರೆ ಅಂದ್ರೆ ಎಲ್ಲಿ, ಯಾವ ಒಂದು ಮಟ್ಟಕ್ಕೆ ಹೋಗ್ತಿದೆ ನಮ್ಮ ಸಕಲೇಶಪುರದ ಅಧಿಕಾರಿಗಳ ದುರ್ವರ್ತನೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೂರಾರು ಜನ ದಲ್ಲಾಳಿಗಳು ಅಂದ್ರೆ ಬ್ರೋಕರ್ಗಳು ಸಕಲೇಶಪುರದ RTO ಇಲಾಖೆನಲ್ಲಿದ್ದಾರೆ. ಈ ನೂರಾರು ಜನದ ಬರ್ತಡೇನ ಯಾಕೆ ಇವರು RTO ಕಚೇರಿಯ ಒಳಗಡೆ ಮಾಡ್ತೇನೆ? ಸಿಬ್ಬಂದಿ ಇದ್ದಾರೆ, ನೂರಾರು ಜನ ಸಿಬ್ಬಂದಿ ಇದ್ದಾರೆ, ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಸಿಬ್ಬಂದಿಗಳಿದ್ದಾರೆ. ಅವರ ಬರ್ತಡೇನ ಯಾಕೆ ಮಾಡ್ತಾ ಇಲ್ಲ? ವಿಶೇಷವಾದ ಕಾಳಜಿ ಈ ಒಬ್ಬ ದಲ್ಲಾಳಿಯ ಮೇಲೆ ಈ ನಮ್ಮ RTO ಅಧಿಕಾರಿಗಳಿಗೆ ಯಾಕೆ? ಇದರ ಹಿನ್ನೆಲೆ ಏನು? ಸ್ನೇಹಿತರೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ ಯಾಕೆ, ಏನು, ಈ ಒಬ್ಬ ದಲ್ಲಾಳಿಯ ಮೇಲೆ ಇವ್ರಿಗೆ ಯಾಕೆ ವಿಶೇಷವಾದ ಪ್ರೀತಿ ಅನ್ನೋದನ್ನು ನಾನು ಚಿಕ್ಕದಾಗಿ ಹೇಳ್ತೀನಿ, ಜಾಸ್ತಿ ಎಳಿಲಿಕ್ಕೆ ಹೋಗಲ್ಲ. ಸ್ನೇಹಿತರೆ, ಇಷ್ಟೇ, ಈ ಒಬ್ಬ ದಲ್ಲಾಳಿ ಈ RTO ಅಧಿಕಾರಿಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರ ಕೈಲಿ ಹಣವನ್ನು ವಸೂಲಿ ಮಾಡಿ ಕೊಡುವಂತ ಒಬ್ಬ ದಲ್ಲಾಳಿ ಇವನು ಯಾವುದೇ ತರದ ಬೇರೆ ತರದ ದಲ್ಲಾಳಿ ಅಲ್ಲ, ಒಬ್ಬ ಹಣವನ್ನು ವಸೂಲಿ ಮಾಡಿ ಕೊಡುವಂತ ದಲ್ಲಾಳಿ. ರಸ್ತೆನಲ್ಲಿ ಇವರು RTO ಅಧಿಕಾರಿಗಳು ಏನಾದ್ರೂ ವಾಹನಗಳ ತಪಾಸಣೆ ಮಾಡುವ ಸಂದರ್ಭದಲ್ಲೂ ಈ ದಲ್ಲಾಳಿ ಸಿಗ್ತಾರೆ. ಯಾಕೆ ಅಂದ್ರೆ ಹಣವನ್ನ ಕಲೆಕ್ಷನ್ ಮಾಡುವಂತ ದಲ್ಲಾಳಿ. ಹಾಗಾಗಿ ನಮ್ಮ ಈ ಸಕಲೇಶಪುರದ RTO ಅಧಿಕಾರಿಗಳಿಗೆ ಈ ಒಬ್ಬ ದಲ್ಲಾಳಿಯ ಮೇಲೆ ವಿಶೇಷವಾದ ಕಾಳಜಿ ಇದೆ. ಅದರಲ್ಲೂ ಸಹ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಂತಹ ವ್ಯಕ್ತಿ ಇವರು. ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ ಇರುವಂತ ವ್ಯಕ್ತಿ. ಎಲ್ಲಿ ನೋಡಿದ್ರು ಬ್ಯಾನರ್ಗಳಲ್ಲಿ ಇವ್ರದೇ ಫೋಟೋಗಳು, ಎಲ್ಲಿ ನೋಡಿದ್ರು ಇವ್ರದೇ ಇದೆ. ಆಯ್ತು ಬಿಡಿ, ವಿಶೇಷವಾದ ಒಂದು ಅಭಿಯಾನ ಮಾಡೋಣ. ನಮ್ದು ಸಹ ಸಕಲೇಶಪುರದಲ್ಲಿ ನಾವು ಸಹ ಬರ್ತಡೇನ ಆಚರಿಸ್ಕೊಳ್ತೀವಿ. ಅದು ಸಹ ನಮ್ಗೆ RTO ಕಚೇರಿನೇ ಬೇಕು ಅಂತ ಹೇಳ್ತೀವಿ. RTO ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡ್ಕೊಡಿ. ಯಾಕೆ ಮಾಡ್ಕೊಡಲ್ವಾ? ನಾನು ವಿಶೇಷವಾದ ಹೋರಾಟವನ್ನು ಮಾಡ್ತೀನಿ. ಸಕಲೇಶಪುರದ AC ಕಚೇರಿಯಿಂದ ಸಕಲೇಶಪುರದ RTO ಕಚೇರಿಯವರೆಗೆ ಕೇಕ್ ಅನ್ನ ಹಿಡಿದು ತಗೊಂಡೋಗಿ ನಮ್ದು ಸಹ ಬರ್ತಡೇನ ಇಲ್ಲೇ ಆಚರಿಸ್ಬೇಕು, ಅವಕಾಶನ ಕಲ್ಪಿಸ್ಕೊಡಿ ಅಂತ ಹೇಳಿ ನಾನು ವಿಶೇಷವಾದ ಹೋರಾಟನ ಮಾಡ್ತೀನಿ. ಹಾಗೇನೆ ಸನ್ಮಾನ್ಯ ಶ್ರೀ DC ಅವರಿಗೂ ಸಹ ನಾನು ಇದರಲ್ಲಿ ತಿಳಿಸೋದಿಷ್ಟೇನೆ, ಏನಪ್ಪಾ ಅಂತಂದ್ರೆ ಇಂಥ ಅಧಿಕಾರಿಗಳನ್ನ ತಾವು ತತ್ಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು, ಇವ್ರನ್ನ ಅಮಾನತ್ತು ಮಾಡಬೇಕು. ಇಂಥ ಅಧಿಕಾರಿಗಳ ಅವಶ್ಯಕತೆ ನಮ್ಮ ಸಕಲೇಶಪುರಕ್ಕೆ ಇಲ್ಲ. ದಲ್ಲಾಳಿಗಳ ಕೈಲಿ ಹಣವನ್ನು ವಸೂಲಿ ಮಾಡಿಸಿ ದಲ್ಲಾಳಿಗಳ ಹತ್ರ ಇವರ ದರ್ಬಾರು ಮಾಡ್ಕೊಂಡು ದಲ್ಲಾಳಿಗಳ ಹುಟ್ಟುಹಬ್ಬನ RTO ಕಚೇರಿನಲ್ಲಿ ನಡೆಸ್ತಾ ಇದಾರಲ್ಲ. ಏನಾದ್ರೂ ಒಂದೇ ಒಂದು ಫೈಲ್ ಮಿಸ್ ಆದ್ರೆ ಯಾರ್ರಿ ಜವಾಬ್ದಾರಿ? RTO ಕಚೇರಿನಲ್ಲಿ ಒಂದು ಫೈಲ್ ಮಿಸ್ ಆದ್ರೆ, ಈಗಾಗ್ಲೇ ಇಷ್ಟು ದಿವಸಕ್ಕೆ ಈಗಾಗ್ಲೇನೆ RTO ಕಚೇರಿನಲ್ಲಿ ಫೈಲ್ಗಳು ಸಿಗ್ತಾ ಇಲ್ಲ.
ಅಂತ ಹೇಳಿ ಹೋದಂತ ಸಾರ್ವಜನಿಕರಿಗೆ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಅಲಿಸ್ತಾ ಇದ್ದಾರೆ. ಒಂದು RC ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ಒಂದು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ಒಂದು FC ಮಾಡ್ಲಿಕ್ಕೆ ನಿಮ್ಮ ಫೈಲ್ಗಳು ಸಿಗ್ತಾ ಇಲ್ಲ ಅಂತೇಳಿ. ಅಂತದ್ರಲ್ಲಿ ಇಲ್ಲಿ ಒಂದು ಭಾರಿ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವರು ಕೇಕ್ ಕತ್ತರಿಸುವ ಸಂದರ್ಭದಲ್ಲಿ ಏನಾದ್ರೂ ಅವ್ರು ಬೆಂಕಿನ ಹಚ್ತಾರಲ್ಲ, ಆ ಬೆಂಕಿ ಹಚ್ಚಿ ಇವರು ಸೆಲೆಬ್ರೇಷನ್ ಮಾಡ್ಬೇಕಿದ್ರೆ RTO ಕಚೇರಿಗೆ ಬೆಂಕಿ ಬಿದ್ದಿದ್ರೆ ಯಾರಿಗೆ ಜವಾಬ್ದಾರಿ? ಯಾರಿಗೆ ಉತ್ತರ ಕೊಡ್ತೀರಾ ಇದಕ್ಕೆ? ಜವಾಬ್ದಾರಿ ಯಾರಿಗೆ ಉತ್ತರ ಕೊಡ್ತೀರಾ ಇದಕ್ಕೆ? ನಾನು ನೇರವಾಗಿ ಹೇಳ್ತಿರೋದು ಇಷ್ಟೇನೆ, ದಯವಿಟ್ಟು ಸನ್ಮಾನ್ಯ ಶ್ರೀ DC ಅವರು ತತ್ಕ್ಷಣಕ್ಕೆ ಕ್ರಮನ ಕೈಗೊಂಡು ಈ RTO ಅಧಿಕಾರಿಗಳನ್ನ ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿ ವರ್ಗ ಏನಿದೆ, ಇದಕ್ಕೆ ಸಹಕಾರ ಕೊಟ್ಟಂತ ಸಿಬ್ಬಂದಿ ವರ್ಗ ಏನಿದೆ, ಎಲ್ಲರನ್ನೂ ಸಹ ಸಂಪೂರ್ಣವಾಗಿ ಕರ್ತವ್ಯದಿಂದ ವಜಾಗೊಳಿಸ್ಬೇಕು. ಇವ್ರ ಮೇಲೆ ತಕ್ಷಣಕ್ಕೆ ಆಕ್ಷನ್ ತಗೋಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾನು ಏನ್ ಹೇಳಿದೆ ಅದೇ ರೀತಿ ಕೊಟ್ಟ ಮಾತನ್ನ ನಾವು ನಡೆಸ್ಕೊಂತೀವಿ. ಮಲೆನಾಡು ರಕ್ಷಣಾ ಸೇನೆ ಯಾವತ್ತೇ ಇದ್ರೂ ಸಹ ಕೊಟ್ಟ ಮಾತನ್ನ ನಡೆಸ್ಕೊಳ್ಳುತ್ತೆ. AC ಕಚೇರಿಯಿಂದ RTO ಕಚೇರಿಯವರೆಗೆ ಕೇಕ್ ನ ಹಿಡಿದು ವಿಭಿನ್ನವಾದ ಪ್ರತಿಭಟನೆ ನಮ್ಮ ಬರ್ತಡೇನು ಸಹ ಮಾಡ್ಕೊಡ್ಲಿಕ್ಕೆ ಈ RTO ಅಧಿಕಾರಿಗಳು ಅವಕಾಶನ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಬೇಡ DC ಅವರು ಇವರನ್ನ ಅಷ್ಟರ ಒಳಗಡೆ ವರ್ಗಾವಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ನಾವು ಈ ಹೋರಾಟನ ಹಮ್ಮಿಕೊಳ್ತೀವಿ. ನಮಸ್ತೆ ಸ್ನೇಹಿತರೆ.